ಋಷಿಗಳ ಆಶ್ರಮ. ಅನುಭಾವಿ ಗುರು, ಅತ್ಯಂತ ಉತ್ಸಾಹಿಯಾದ ಶಿಷ್ಯ, ಇವರಿಬ್ಬರ ಮಧ್ಯದ ಜ್ಞಾನ ಪ್ರವಾಹ ಅದು ಉಪನಿಷತ್. ಈ ಉಪನಿಷತ್ತಿನ ಉದ್ದೇಶ ಆ ಹೆಸರೇ ಹೇಳುವ ಹಾಗೆ ಸ್ವಸ್ಥನಾಗಿರಬೇಕು ಮನುಷ್ಯ. ತನ್ನಲ್ಲಿ ತಾನು ಸ್ವಸ್ಥ ಸ್ಥಿತನಾಗಿರಬೇಕು. ಸುತ್ತಮುತ್ತ ಇರುವಂತಹ ಸಮಗ್ರ ಜಗತ್ತನ್ನು ಅನುಭವಿಸಬೇಕು. ಹೇಗೆ ಪ್ರಶಾಂತಿಯನ್ನು ಕಳೆದುಕೊಳ್ಳದೆ ಅಂತರಂಗದಲ್ಲಿ ತುಂಬಿದ ಪ್ರಶಾಂತಿ ಕ್ರಿಯಾಶೀಲವಾದಂಥ ದೇಹ ಮನಸ್ಸು, ಜಗತ್ತಿನ ಅದ್ಭುತವಾದಂಥ ಈ ಅನಂತತೆ, ಈ ಸೌಂದರ್ಯ, ಈ ಶಾಂತಿ, ಇದನ್ನೆಲ್ಲ ಅನುಭವಿಸ್ತಾ ಇರಬೇಕು ಮನುಷ್ಯ. ಇಂಥ ಒಂದು ಜೀವನಕ್ಕೆ ಆ ಋಷಿಗಳು ಕರೆದದ್ದು ಪವಿತ್ರ ಜೀವನ. ಬದುಕನ್ನ ಪವಿತ್ರಗೊಳಿಸಬೇಕು. ವಸ್ತುಗಳಿಂದ ಪವಿತ್ರಗೊಳಿಸಲಿಕ್ಕಾಗೋದಿಲ್ಲ. ಅದನ್ನು ಪವಿತ್ರಗೊಳಿಸಬೇಕಾದ್ರೆ ನಾವು ಮಾಡುವ ಕಾರ್ಯಗಳು, ನಾವು ಆಡುವ ಮಾತುಗಳು, ನಾವು ನೋಡುವ ನೋಟ, ನಮ್ಮ ಆಂತರಿಕ ಅನುಭವ, ಆ ಬಳಿಕ ನಮ್ಮಲ್ಲಿ ನಾವು ಸ್ಥಿತನಾಗಿರುವುದು. ಆವಾಗ ಮನುಷ್ಯನ ಬದುಕು ಸಮೃದ್ಧ. ಅದು ಭೂಮಂಡಲದಲ್ಲಿ ಏನು ಜೀವ ವಿಕಾಸ ಆಗ್ತದೆ, ಆ ಜೀವ ವಿಕಾಸದ ಕೊಟ್ಟ ಕೊನೆಯ ಉದ್ದೇಶ. ಈ ಮಾತನ್ನ ಇತ್ತೀಚಿನ ಒಬ್ಬ ಶ್ರೇಷ್ಠ ಋಷಿ ಅರವಿಂದ ಮಹರ್ಷಿ ಹೇಳಿದರು. ಅಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಆ ಋಷಿಗಳು ಹೇಳಿದರು. ಕೊಟ್ಟ ಕೊನೆ ಏನು? ವಿಕಾಸದ ಕೊನೆ ಯಾವುದು? ಬದುಕೋದಷ್ಟೇ ಮಹತ್ವದ್ದಲ್ಲ, ಬದುಕನ್ನು ಸಮೃದ್ಧಗೊಳಿಸೋದು. ಜ್ಞಾನದ ಆಧಾರದ ಮೇಲೆ, ಅನುಭವದ ಆಧಾರದ ಮೇಲೆ, ತಾನು ಜಗತ್ತಿನಾಚೆಯ ಪರಮ ಸತ್ಯ ಎಲ್ಲದರ ಅನುಭವ ಇರಬೇಕು ಮನುಷ್ಯನಿಗೆ. ಅದು ಕೊಟ್ಟ ಕೊನೆಯ ಗುರಿ. ಅದನ್ನ ಇದೇ ಜೀವನದಲ್ಲಿ ಸಾಧಿಸೋದು. ಋಷಿಗಳು ಹೇಳ್ತಾರೆ, ಪರಮೇಷ್ಠಿ ಮಹಾಗುರು, ಸಾಧಿಸೋದು ನಾಳೆಯಲ್ಲ, ನಾಡ್ದಲ್ಲ, ಈ ಕ್ಷಣವೇ. ಅದಕ್ಕಾಗಿ ಸಮಯ ಬೇಕಾಗುವುದಿಲ್ಲ, ಮನಸ್ಸು ದೃಷ್ಟಿ ಸಾಕು. ನೋಡಬೇಕು, ಅಷ್ಟು ಸಾಮರ್ಥ್ಯ ಮನಸ್ಸಿನಲ್ಲದೆ. ಒಂದು ಕ್ಷಣದಲ್ಲಿ ಜಗತ್ತಿನ ಆಕಾರ ತಾಳಬಲ್ಲದು. ಅಷ್ಟದಕ್ಕೆ ಯೋಗ್ಯತಾ, ಅಷ್ಟು ಸಾಮರ್ಥ್ಯ. ಈಗ ನಾನು ಅಂದೆ ಅಂತ ಇಟ್ಕೊಳ್ಳಿ, ಭೂಮಂಡಲ ಕ್ಷಣ, ಭೂಮಂಡಲದಷ್ಟು ಮನಸ್ಸು. ವಿಶಾಲವಾದ ಆಕಾಶದಷ್ಟು ಮನಸ್ಸು. ಎಂಥ ತ್ರಾಣದ ಆ ಮನಸ್ಸಿಗೆ. ಇಂಥ ಮನಸ್ಸನ್ನ ಸಣ್ಣ ಪುಟ್ಟ ವಸ್ತುಗಳ ಮಧ್ಯ ಬಂಧಿಸಬಾರದು. ಅದೇ ಬಂಧನ. ಅಷ್ಟು ಸಾಮರ್ಥ್ಯ ಅದಕ್ಕಿರುವಾಗ ಅದನ್ನ ಎಲ್ಲೋ ಒಂದು ಕೆಲವು ಸ್ಥಾನದಲ್ಲಿ, ಕೆಲವು ಕಾಲದಲ್ಲಿ ಬಂಧಿಸಿ ಇಡಬಾರದು. ಕೆಲವು ವಸ್ತುಗಳಿಗೆ ಅದಕ್ಕೆ ಅವಕಾಶ ಕೊಡಬೇಕು. ಏರಬೇಕು, ಅದು ಹರುವ ಆಗಬೇಕು. ಅದು ಬಯಸ್ತದ ಮನುಷ್ಯನೇ, ನನಗೊಂದಿಷ್ಟು ಅವಕಾಶ ಕೊಟ್ಟು ನೋಡು, ಏನು ಮಾಡ್ತೇನೆ, ಜಗತ್ತಿನಷ್ಟು ಬೆಳೆದು ನಿಲ್ತೇನೆ, ಅಷ್ಟು ವಿಸ್ತಾರವಾಗ್ತೇನೆ. ಅಂಥ ಸಾಮರ್ಥ್ಯ. ಒಂದು ಜಲಬಿಂದು
ಸುಮ್ಮನೆ ನೀವು ಇಬ್ಬನಿ ಅಂತೀರಲ್ಲ, ಒಂದು ಇಬ್ಬನಿ ಇಷ್ಟ, ಅದು ಏನಿಲ್ಲದರಲ್ಲೇ ತಂಪಾದ ಒಂದು ಸಣ್ಣ ಹನಿ, ಅದು ಅಂತರ ಮನುಷ್ಯನೇ ಸ್ವಲ್ಪ ನೋಡ್ತಾ ಇರು, ಕೆಲವು ಕ್ಷಣ ನೋಡ್ತಾ ಇರು, ನಾನು ಏನಾಗ್ತೇನೆ ಗೊತ್ತೇನು, ಎಷ್ಟಂತ ನಿನಗೆ ಅನಿಸಬಹುದು, ನಾನು ವಿಶಾಲ ವಿಶ್ವವನ್ನೇ ತುಂಬಿಬಿಡುತ್ತೇನೆ, ಅಷ್ಟ ಹರುವಾಗ್ತೇನೆ, ಸ್ವಲ್ಪ ಅವಕಾಶ. ಸೂರ್ಯನ ಪಿಸಲು ಬಿದ್ದ ಮರುಕ್ಷಣವೇ ಹನಿ ಆಕಾಶ ಹೋಗ್ತದೆ, ಅಷ್ಟು ಹರಿವಾಗ್ತದೆ. ನನಗಿದು ಸಾಧ್ಯ ಇರುವಾಗ ಮನುಷ್ಯನೇ ನೀನ್ಯಾಕೆ ಹರಿವಾಗಬಾರದು? ವಿಶಾಲನ ಯಾವುದಕ್ಕಾದರೂ ಕಟ್ಟಿಕೋಬೇಡಿ. ಯಾವುದೇ ವಸ್ತುವಿಗಾಗಲಿ ಯಾವುದೇ ವಿಚಾರಕ್ಕಾಗಲಿ ಕಟ್ಟಿಕೋಬೇಡ. ಹರು ಇದು ಯಾಕೆ? ನಾವು ಬಂದಿರೋದು ಅದಕ್ಕೆ. ಸಾಗರ ನೋಡ್ಲಿಕ್ಕೆ ಹೋಗಿ ಅಲ್ಲಿ ಕುಡಿದು ತಿಂದು ತಮ್ಮ ರಾಜ್ಯದಲ್ಲಿಯೇ ತಾವು ಇದ್ರೆ ಸಾಗರದ ಉಪಯೋಗ ಇದೆ. ಸಾಗರವನ್ನು ನೋಡಿದ್ದೆಲ್ಲಿ? ಪ್ರಜ್ಞೆ ಇರಬೇಕು, ಪ್ರಜ್ಞೆ ಸಾಗರದಷ್ಟು ಹರುವಾಗಿರಬೇಕು, ದೃಷ್ಟಿ ಸಾಗರದಷ್ಟು ಹರುವಾಗಿರಬೇಕು, ಆವಾಗ ಸಾಗರದ ದರ್ಶನ. ಹಾಗ ಜೀವನ ಈ ಜಗತ್ತಿಗೆ ಬಂದ ಬಳಿಕ ಇದು ಒಂದು ತರದ ಸಾಗರ, ಇದು ವಿಶ್ವ ಸಾಗರ. ಇದರ ದಂಡೆಗೆ ನಾವು ಬಂದ ಬಳಿಕ ಅನುಭವಿಸಬೇಕು, ಅನುಭವಿಸಬೇಕು. ಅದನ್ನ ಅವರು ಹೇಳ್ತಾರೆ, ಅಶ್ವಲಾಯನ ನೋಡು, ಈ ಜಗತ್ತನ್ನ ನೋಡು, ಇಲ್ಲಿ ಏನು ನಡೀತಾ ಇದೆ ಸ್ವಲ್ಪ ಯೋಚನಾ ಮಾಡು. ಅದೆಲ್ಲವೂ ಪವಿತ್ರ, ಅದೆಲ್ಲವೂ ದಿವ್ಯ, ಅದೇ ದೇವರು ಅಂತ ಭಾವಿಸು. ಕ್ರಿಯಾತ್ಮಕ ದೇವರು, ಅಸ್ತಿತ್ವದ ವಸ್ತ್ವಾತ್ಮಕ ದೇವರು, ಎಲ್ಲ ದ ಪ್ರಿನ್ಸಿಪಲ್ ಆಫ್ ಎಕ್ಸಿಸ್ಟೆನ್ಸ್, ಅದು ದೇವರು, ಅಸ್ತಿತ್ವವೇ ದೇವರು. ಜಗತ್ತೇನ ಹರಬೇದಲ್ಲ, ಇದು ದೇವರು. ಇಲ್ಲಿ ಏನು ಕಾರ್ಯಗಳು ನಡೀತಾ ಇದ್ದಾವ, ಇವೆಲ್ಲಾ ಕಾರ್ಯಗಳು ದೇವ ಕಾರ್ಯಗಳು. ಏನ್ ನಡೀತಾ ಇದ್ದಾವ ಕಾರ್ಯಗಳು? ಏನ್ ನಡೀತಾ ಇದ್ದಾವ ಹೇಳ್ತಾನೆ ಬ್ರಹ್ಮ. ಬ್ರಹ್ಮ ಅಂದ್ರೆ ನಿರ್ಮಾಣದ ಕಾರ್ಯ ನಡೀತಾ ಇದೆ ಈ ವಿಶ್ವದೊಳಗ. ಸ ಬ್ರಹ್ಮ, ಎಂಥ ಸುಂದರ ಕಾರ್ಯ ನಡೀತಾ ಇದೆ. ಹೊಸ ಹೊಸ ವಸ್ತುಗಳು ಜಗತ್ತಿನಲ್ಲಿ ತೋರಿ ಬರ್ತಾ ಇದ್ದಾವ. ನಿನ್ನಿಲ್ಲ ಇಂದು ಹೊಸತನ. ಒಂದಲ್ಲ ಎರಡಲ್ಲ, ಲಕ್ಷ ಕೋಟಿ ಕೋಟಿ ವಸ್ತುಗಳು ಈಗ ರೂಪ ತಾಳ್ತಾವ, ಹೊಸ ವಸ್ತುಗಳು ಬರ್ತಾವ, ಜಗತ್ತನ್ನ ಇನ್ನಷ್ಟು ಮಧುರಗೊಳಿಸ್ತಾವ. ಇಂಥದೊಂದು ಸೃಜನ ಕಾರ್ಯ ಸಾಗ್ಯದ ಜಗತ್ತಿನೊಳಗ. ಅದನ್ನ ನೋಡು, ಈ ಸೃಜನ ಕಾರ್ಯ ರೂಪದಲ್ಲಿ ದೇವನ ಅಸ್ತಿತ್ವವನ್ನು ಗುರುತಿಸುವ ಮನುಷ್ಯನೇ. ಇಲ್ಲೇ ಹೊಸ ಹೊಸ ಸೂರ್ಯರು ತಯಾರಾಗ್ತಾ ಇದ್ದಾರ, ಹೊಸ ಗ್ರಹಗಳು ತಯಾರಾಗ್ತಾ ಇದ್ದಾವ ಆಕಾಶದೊಳಗೆ. ಎಷ್ಟದಾವ ಗೊತ್ತೇನು? ವಿಜ್ಞಾನಿಗಳು ಹೇಳ್ತಾರೆ, ಎಷ್ಟು ಸೂರ್ಯ ಅದಾರ, ಒಂದರ ಮುಂದೆ 23 ಶೂನ್ಯಗಳನ್ನ ಇಟ್ಟರೆ ಎಷ್ಟು ಆಗುತ್ತದೋ ಅಷ್ಟು ಸೂರ್ಯರು. ಇದೇನು ಸಾಮಾನ್ಯೇನು? ಇಂಥ ಸೂರ್ಯರು ಎಷ್ಟು ಜನ ಈಗ ಹೊಸ ಹೊಸ ರೂಪ ತಾಳ್ತಾ ಇದ್ದಾರೆ. ಇಂಥ ಭೂಮಂಡಲಗಳು ಎಷ್ಟು ರೂಪುಗೊಳ್ಳುತ್ತಾ ಇದ್ದಾವೆ. ಇದೆಲ್ಲ ಸೃಜನ ಸಾಮರ್ಥ್ಯ ವಿಶ್ವದೊಳಗಿರೋದು. ಇದೇನು ಅದ್ಭುತ ಸೃಜನ ನಡೆದ, ಇದು ಕ್ರಿಯಾತ್ಮಕವಾದ ದೇವರು. ಇದು ಕ್ರಿಯಾತ್ಮಕ ದೇವರು. ಇಲ್ಲಿ ನಮ್ಮ ಸುತ್ತ ಮುತ್ತ ನೋಡಬೇಕು, ಎಷ್ಟು ಹೊಸ ಹೊಸ ರೂಪಗಳೇ ಬರ್ತಾವ. ಹೊಸ ಎಲೆಗಳು, ಹೊಸ ಹೂಗಳು, ಹೊಸ ಹಣ್ಣುಗಳು. ಮನುಷ್ಯನೇ, ನೀನೊಬ್ಬ ಹಳಬನಾಗಿ ಇರಬೇಡ.
ಯಾಕೆ ಇತಿಹಾಸದ ಹಿಂದೆ ಹೋಗೋದು? ಅರಳುತ್ತಾ ಇರು, ಪ್ರತಿ ದಿವಸ ಹೊಸದು, ಪ್ರತಿ ಕ್ಷಣ ಹೊಸದು. ಹಳವನಾಗಿರಬೇಡ, ಹೊಸವನಾಗಿರು. ಪ್ರತಿ ಕ್ಷಣ ಇದು ಹೊಸ ವಿಚಾರಗಳು, ಹೊಸ ಭಾವನೆಗಳು, ಹೊಸ ನೋಟಗಳು ಇರಲಿ. ಮನುಷ್ಯನೇ, ನೀನು ಹೊಸವನಾಗಿರಬೇಕು. ಸ ಬ್ರಹ್ಮ, ಆ ಹೊಸತನ ಅದಲ್ಲ, ಅದೇ ಬ್ರಹ್ಮವಸ್ತು. ಎಷ್ಟು ಚೆನ್ನಾಗಿದೆ. ನಾವು ಬೆಳಿಗ್ಗೆ ಎದ್ದಾಗ ನಿನ್ನೆಯವರಾಗಿರಬಾರದು, ಈ ಕ್ಷಣದವರು, ಇಂದಿನವರಾಗಿರಬೇಕು. ಇಂದಿನವರು ಭವಿಷ್ಯವ, ಭೂತವನ್ನ ಅದನ್ನ ಬಿಡೋದು. ಈ ಕ್ಷಣ ಅದು ಇಲ್ಲಲ್ಲೇ, ಭೂತ ಇಲ್ಲ, ನಾವು ಹೊಸವರಾಗೋದು. ಹೊಸ ಜಗತ್ತು, ಕಣ್ಣಿನಿಂದ ಹೊಸ ಜಗತ್ತನ್ನ ನೋಡೋದು. ಇದೇನು ಹೊಸತನ ಅದಲ್ಲ, ಇದನ್ನ ನೋಡ್ತಾ ಇರು. ಅಶ್ವಲಾಯನ, ಇದು ಬ್ರಹ್ಮದರ್ಶನ, ಇದು ಬ್ರಹ್ಮದರ್ಶನ. ಏಳು, ಮುಖದ ಮೇಲೆ ಪ್ರಸನ್ನತೆ ಇಟ್ಟುಕೋ. ಒಂದು ಹೊಸ ದಿನ ನನಗದ, ಹೊಸ ಕ್ಷಣಗಳದಾವ, ಹೊಸ ಅವಕಾಶ ಅದ, ಇದನ್ನು ನಾನು ಅನುಭವಿಸ್ತೇನೆ ಅಂತ ನೋಡು. ಅದೇ ದೇವದರ್ಶನ ಆದೀತು. ದೇವ ಅಥವಾ ಬ್ರಹ್ಮ ವಸ್ತು ಅದು ನಿಶ್ಚಲಲ್ಲ, ಕ್ರಿಯಾತ್ಮಕ. ನದಿ ಹರಿತಾ 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 ಇರ್ತದ. ನಿನ್ನೆಯ ನದಿಯಿಂದಿರೋದಿಲ್ಲ, ನಿನ್ನೆಯ ಗಾಳಿಯಿಂದಿರೋದಿಲ್ಲ, ನಿನ್ನೆಯ ಮೇಘ ಇರೋದಿಲ್ಲ, ನಿನ್ನೆಯ ನಿಸರ್ಗ ಇರೋದಿಲ್ಲ. ಎಲ್ಲವೂ ಪರಿವರ್ತನಾಕೋತ ಹೊಸ ಹೊಸ ರೂಪ ತಾಳ್ತಾ ಹೋಗುವಾಗ ಮನುಷ್ಯನೇ ನೀನು ಹಳಬನಾಗಿರಬೇಕೇನು? ಆಯುಷ್ಯ ಸುಮ್ಮನೆ ಹಿಂಗ ಹರಿದು ಹೋಗ್ತದೆ. ನೀನಿರೋದು ಈ ಕ್ಷಣದಾಗ ಅನ್ನೋದನ್ನ ಮರಿಬೇಡ. ಒಂದು ಕ್ಷಣ ಇದು, ಜೀವನದ ಅಮೃತ ಕ್ಷಣ ಇದು. ಈ ಕ್ಷಣ ಏನು ಬಂದದಲ್ಲ, ಇವಾಗ ಅದನ್ನ ಬರಮಾಡಿಕೋ. ಈ ಕ್ಷಣವನ್ನ ಹೆಂಗ ನಗುವಿನೊಂದಿಗೆ, ಉತ್ಸಾಹದೊಂದಿಗೆ ಬರಮಾಡಿಕೋ. ಅದು ಬ್ರಹ್ಮ ಸಾಕ್ಷಾತ್ಕಾರವಾದೀತು, ಕ್ರಿಯಾರೂಪ ಬ್ರಹ್ಮ ಸಾಕ್ಷಾತ್ಕಾರ. ಹೊಸತನ ಆಯಿತು. ನಾವೇನು ಮಾಡ್ತಾ ಇದ್ದೇವೆ ಅಂದ್ರೆ ಎಲ್ಲವನ್ನ ಹಳಿದ ಮಾಡ್ತೀವಿ. ಹಳಿದರೂ ಕೂಡ ಹೊಸದನ್ನ ಹೋಲಿಸ್ತೇವೆ. ಹೋಲಿಸಬಾರದಂತಲ್ಲ, ಹೋಲಿಸಿ ಹಳಿದರಾಗಿರಬಾರದಷ್ಟೆ. ಹೊಸದು ಅದು ಹಿಂದಿಂದು ಎಂದೂ ಬರೋದಿಲ್ಲ, ಎಂದೂ ಬರೋದಿಲ್ಲ. ಇಬ್ರು ವೈರಿಗಳು, ನಿನ್ನೆ ಇಂದಲ್ಲ, ಎಂದಲ್ಲ. ಎಂದ ನಾವು ಮಿತ್ರರು, ಎಂದ ನಾವು ಸಹಜೀವಿಗಳು, ಎಂದ ನಾವು ಪವಿತ್ರರು, ಹೊಸವರು. ಈ ದೃಷ್ಟಿ ಬಂದ್ರೆ ಜಗತ್ತ ಎಂಥ ಅದ್ಭುತವಾಗ್ತದೆ. ಈ ದೃಷ್ಟಿಯನ್ನ ಹೇಳ್ತಾ ಇದ್ದಾನ ಅಶ್ವಲಾಯನ. ಈ ರೀತಿ ಬದುಕಬೇಕು. ಬ್ರಹ್ಮ ವಸ್ತುವನ್ನ ಹೊಸದಾಗಿ ನೋಡ್ತಾ ಇರಬೇಕು. ಇದು ಸ ಬ್ರಹ್ಮ, ಸ ಶಿವ. ಮತ್ತು ಎಲ್ಲವೂ ಹೀಗೆ ಇರು. ಒಂದು ದಿನ ಎಲ್ಲವೂ ಶಾಂತವಾಗ್ತದೆ. ಯಾವುದು ಅದ ಕಾಣಬರ್ತದೆ, ಶಾಂತವಾಗ್ತದೆ. ಈಗ ನಾವು ಎಚ್ಚರಾಗೇವೆ. ಸಾಯಂಕಾಲ ತಕ, ರಾತ್ರಿ ತಕ, ರಾತ್ರಿ ಶಾಂತವಾಗ್ತೇವೆ. ಅವಾಗ ಹೆಣ್ಣು ಇಲ್ಲ, ಗಂಡು ಇಲ್ಲ, ಬುದ್ಧಿವಂತರಿಲ್ಲ, ಬುದ್ಧಿ ಕಡಿಮಿದ್ದವರೆಲ್ಲ, ಎಲ್ಲರೂ ಶಾಂತ ಹಾಸಿಗೆಯೊಳಗೆ ಆ ಶಾಂತಿಯನ್ನ ಅನುಭವಿಸ್ತೇವಲ್ಲ, ಅದು ಬ್ರಹ್ಮಾನುಭವ. ಎಂಥ ಪ್ರಶಾಂತ್! ಅಲ್ಲಿ ಯಾವುದೂ ಇಲ್ಲ. ಯಾವುದು ಹಗಲ ನಮ್ಮ ತಲೆಯನ್ನ ತುಂಬಿರ್ತದೆ ಅದು ಅಲ್ಲಿಲ್ಲ. ಎಲ್ಲ ತಣ್ಣಗಾಗ್ತದೆ. ಎಂಥ ಆನಂದ ಇರ್ತದೆ. ಜೀವನದಾಗ ನಿಸರ್ಗ ಕೊಟ್ಟ ಅತ್ಯದ್ಭುತ ಅಮೃತ ಕ್ಷಣ ಏನಾದರೂ ಇದ್ರೆ 4 ಕ್ಷಣದ ನಿದ್ರೆ ಅದ. ಅವಾಗೇನದ? ವೈರಿಗಳು ಯಾರು? ಮಿತ್ರರ ಯಾರು? ಸತಿಯಲ್ಲೇ, ಪತಿಯಲ್ಲೇ, ಪುತ್ರ ಎಲ್ಲೇ, ಮಾತೆಯಲ್ಲೇ, ಪಿತಾಯಲ್ಲೇ, ರಾಜರಲ್ಲೇ, ಯಾರು ಯಾರು? ಮಲಗದಾಗ ಶೋನ್ ಶಿವ. ಆ ಶಾಂತಿ ಅದಲ್ಲ, ಅದನ್ನ ತಿಳ್ಕೋ. ಅದು ದೇವನ ಅನುಭವ.
ಅದನ್ನ ತಿರಸ್ಕರಿಸಬೇಡ. ನಿದ್ರೆಯಂಥ ನಿದ್ರೆ ಎಲ್ಲವನ್ನ ನಿಸರ್ಗ ಹೇಳ್ತದೆ. ಕೊನೆಗೊಮ್ಮೆ ಇದು ಶಾಂತನಾಗಿ ಮಲಗು, ಶಾಂತನಾಗಿ ಮಲಗು. ಶಾಂತಿಯೇ ಬ್ರಹ್ಮಾನುಭವ ಅಂತ ಭಾವಿಸಿ ಯೋಗ ನಿದ್ರಾ. ನೀನು ನಿದ್ರೆ ಮಾಡ್ತಾ ಇಲ್ಲ, ಇದೊಂದು ಅದ್ಭುತವಾದ ಶಿವಯೋಗ. ಇದು ಸಶಿವಾಹ ಯೋಗ. ಅವಾಗ ಏನದ ಹೇಳಿ, ಎದ್ದು ಕೂಡ್ಲೆ ಎಷ್ಟು ಹೋರಾಟ ಮಾಡ್ತೀವಿ. ನಾ ಮ್ಯಾಲ ನಾ ಕೆಳಗ. ಮಲಗದಾಗ ಯಾರ ಮ್ಯಾಲ ಯಾರ ಕೆಳಗ ಹೇಳಿ, ಎಲ್ಲಿ ಯಾರದ? ಅದು ನಿಸರ್ಗದ ದರ್ಶನ, ಶಿವದರ್ಶನ. ಅದು ಎಲ್ಲವನ್ನ ಶಾಂತ ಮಾಡೋದು. ಡಯೋಜನಿಸ್ ಅಂತ ಒಬ್ಬ ಮಹಾನುಭಾವ ಆಗಿ ಹೋದ. ಅಥೆನ್ಸ್ ಪಟ್ಟಣ 2500-600 ವರ್ಷಗಳ ಹಿಂದಿನ ಘಟನೆ. ಡಯೋಜನಿಸ್ ಬಹಳ ದೊಡ್ಡ ಮಹಾತ್ಮ, ನಮ್ಮಲ್ಲಿ ಸರ್ವಜ್ಞ ಇದ್ದ ಹಾಗ ಬರಿಮಯ್ಯ. ಎಂಥ ಡಯೋಜನಿಸ್! ಆತ ಒಂದು ದಿವಸ ಅವನ ಮೇಲೆ ಬಹಳ ಪ್ರೇಮ ಜನರದು. ಹಂಗ ಬಾಳಿ ಬದುಕ್ತಾ ಇರುವ ವ್ಯಕ್ತಿ. ಅವನಿಗೆ ಊರಲ್ಲಿ ಮನೆ ಇರಲಿಲ್ಲ, ಹೊಲ ಇರಲಿಲ್ಲ. ಅವನಿಗೆ ಯಾವ ವಸ್ತುಗಳ ಅನುಕೂಲತೆ ಇರಲಿಲ್ಲ. ಇಂಥ ಮನುಷ್ಯ ಡಯೋಜನಿಸ್ ಹೇಳ್ತಾನೆ, ನನ್ನಷ್ಟು ಆನಂದಿ ಈ ಊರಾಗ ಒಬ್ರಿಲ್ಲ. ಒಬ್ರು ಇಲ್ಲ. ಯಾಕೆ ಅಂದ್ರೆ ನನಗ್ ಗೊತ್ತದ ಏನೇನ ಆಗ್ಯದ ಅದು ಮುಗಿದು ಹೋಗ್ತದ ಅಂತ ನನಗ್ ಗೊತ್ತದ. ಇವ್ರಿಗೆ ಗೊತ್ತಿಲ್ಲ ಅಷ್ಟೇ. ಉಳಿತದ ಅಂತ ತಿಳ್ಕೊಂಡಾರ, ಮಲಗುತ್ತಾರ ಅನ್ನೋದೇ ಮರೆತು ಬಿಟ್ಟಾರ. ಇಂಥ ಡಯೋಜನಿಸ್ ಒಂದು ದಿವಸ ದಾರಿಯೊಳಗೆ ಕೂತಿದ್ದ. ಆತ ಕಲಿಸೋ ವಿಧಾನ ಬಹಳ ವಿಚಿತ್ರವಾಗಿತ್ತು. ಅಲ್ಲಿ ಕೂತಿದ್ದ 1-2 ಡೋಗಿಗಳನ್ನ ತಂದಿಟ್ಟುಕೊಂಡಿದ್ದ. ತಲೆ ಬುರುಡೆ 2 ಹಿಂಗ ತಂದು ಇಟ್ಟಿದ್ದ. ಈಗ ವೈದ್ಯರ ಇರ್ತದಲ್ಲ ಹಾಸ್ಪಿಟ್ಲದಾಗ, ಹಂಗ ಕಾಲೇಜ್ನಲ್ಲಿ ಇದ್ದಂಗ 2 ಹಿಂಗ ಇಟ್ಕೊಂಡು ಕೂತಿದ್ದ. ಒಂದರ ಮೇಲೆ ಬರೆದದ್ದ ರಾಜನ ತಲೆ, ಇನ್ನೊಂದರ ಮೇಲೆ ಬರೆದದ್ದ ಸೇವಕನ ತಲೆ. ಆದರೆ ಇದ್ದಾಗ ಇವು ಕೂಡಿದ್ದಿಲ್ಲ, ಈಗ ಕೂಡ್ಯಾವ. ತಕರಾರ ಇಲ್ಲ. ಬಂದವರು ಹೋದವರು ನೋಡ್ತಿದ್ರು. ಏನು ಡಯೋಜನಿಸ್ ಸಂತಾರೆ, ಇದು ಏನು ಅಂತಿದ್ರು. ಇದು ನೀವೇ ಅಂತಿದ್ರು. ಎಷ್ಟು ಶಾಂತದವ. ಕೊನೆಗೆ ಹಿಂಗ ಜೀವಂತ ಇರುವಾಗ ಇದ್ದರೆ ಎಷ್ಟು ಆರಾಮಿರ್ತದ. ಅದು ನನ್ನ ತತ್ವಜ್ಞಾನ. ಕೊನೆಗೇನದ, ಯಾರು ವೈರಿ, ಯಾರು ಮಿತ್ರ, ಯಾರು ನಮ್ಮವರು, ಯಾರು ಅನ್ಯರು, ಕೊನೆಗೊಮ್ಮೆ ಎಲ್ಲವೂ ಶಾಂತ. ಅದನ್ನ ಭಾವಿಸಿಕೋ ಮನುಷ್ಯನೇ ಡಯೋಜನಿಸ್. ಹಾದಿಯಿಂದ ಹೋಗೋರಿಗೆ ಅಥೆನ್ಸ್ ಪಟ್ಟಣದಾಗ ಎಷ್ಟು ಜಗಳ ಮಾಡ್ತೀರಿ, ಅದಕ್ಕೆ ನಾ ತಂದಿಟ್ಟೇನೆ. ಜಗಳ ಮಾಡಿದವ್ರು ಹಿಂಗಾಗ್ಯಾರ. ಕೊನೆ ಏನಾಗ್ತಾರ, ಶಾಂತ್. ನಾನು ಬಲಕ್ಕಿಟ್ರೂ ಸರಿ, ಎಡಕ್ಕಿಟ್ರೂ ಸರಿ, ರಾಜ ತಕರಾರಿಲ್ಲ. ಸೇವಕನಿಗೆ ಆತಂಕಿಲ್ಲ. ಎಷ್ಟು ಹೊಂದಿಕೊಂಡಾರ. ಕೊನೆ ಶಾಂತ. ಇದು ತತ್ವಜ್ಞಾನ. ಇದನ್ನ ಕಲಿಯಬೇಕು ಜೀವನದಾಗ. ಯಾರು ಯಾರ ಖಾಯಿಮ ವೈರಿ ಅಲ್ಲ, ಯಾರು ಯಾರ ಖಾಯಿಮ ಮಿತ್ರ ಅಲ್ಲ. ಮಲಗೋತಕ ಮಿತ್ರ, ಮಲಗೋತಕ ವೈರಿ. ಮಲಗಿದ ಬಳಿಕ ಎಲ್ಲವೂ ಪ್ರಶಾಂತ, ಎಲ್ಲವೂ ಶಾಂತ. ಅದಕ್ಕೆ ದೇವರೇನು ಮಾಡಿದ, ನಿಸರ್ಗ ದೇವತೆ 8 ತಾಸು ಮಲಕೋರಿ ಅಂತ.
16 ತಾಸ ನೀವೇನಾರ ಯಾಕೆ ಮಾಡೋಲ್ರ್ಯಾಕ, 8 ತಾಸು ತಣ್ಣಗೆ. ಅದೊಂಥರ ಯೋಗ. ನಾವು ಮಾಡೋ ಯೋಗ ಅಲ್ಲ, ನಿಸರ್ಗವೇ ನಮ್ಮಿಂದ ಮಾಡಿಸುವ ಸುಂದರ ಯೋಗ ಅದು ಎಷ್ಟು ಆನಂದ ಆಗ್ತದೆ. ಅದೆಲ್ಲ ಮಾಡಿ 8 ತಾಸ ಮಾಡಿ ಹಿಂಗ ನಸಿಕಿನಲ್ಲಿ 4 ಗಂಟೆಗೆ ಎದ್ರೆ ಜಗತ್ತೆಷ್ಟು ಅದ್ಭುತ ಕಾಣಿಸ್ತದೆ. ಎಲ್ಲ ಹೊಸದು. ಅದು ಬ್ರಹ್ಮ, ಎಲ್ಲವೂ ಶಾಂತ. ಸಹ ಶಿವ ಸೇಂದ್ರ, ಮಧ್ಯದಲ್ಲಿ ಏನದ ವೈಭವ. ಇದು ದೇವನ ವೈಭವ. ಮೊದಲ ಕ್ಷಣ ನಿರ್ಮಾಣದ ಕ್ಷಣ ದೇವನ ಕ್ಷಣ, ಶಾಂತಿಯ ಕ್ಷಣ ದೇವನ ಕ್ಷಣ, ಮಧ್ಯದಲ್ಲಿ ಕಾಣಬರುವಂಥದ್ದೇನು ಸಂಪತ್ತದಲ್ಲ ವಿಶ್ವದೊಳಗ. ಈ ಸಂಪತ್ತೆಲ್ಲವೂ ನೋಡುವ ಸಂಪತ್ತ, ಕೇಳುವ ಶಬ್ದ ಸಂಪತ್ತ, ಇವು ಸಂಪತ್ತು. ಮಣ್ಣು ಕಲ್ಲು ಪ್ರಶ್ನೆಲ್ಲ ಶಬ್ದವೇ ಸಂಪದ. ಸ್ಪರ್ಶ ಸಂಪದ ಎಷ್ಟು ಅದ್ಭುತದ. ಮುಟ್ಗೋತಿದ್ರೆ 100 ವರ್ಷ ಹೋಗಿದ್ದ ಗೊತ್ತಾಗೋದಿಲ್ಲ. ಶಬ್ದ ಹಾಡುಗಳನ್ನ ಕೇಳ್ಕೋತಿದ್ರೆ 100 ವರ್ಷ ಹೋಗಿದ್ದ ಗೊತ್ತಾಗೋದಿಲ್ಲ. ನೋಡ್ತಾ ಇದೇವಿ ಜಗತ್ತನ್ನ ಕಣ್ಣಾರೆ. ಇವೆಲ್ಲಾ ವಸ್ತುಗಳನ್ನ ಹೊಸ ಹೊಸದನ್ನ ನೋಡ್ತಾ ಹೋಗಿ ಬಿಟ್ರೆ ಕಣ್ಣಿಗೆ ವಿಶ್ರಾಂತಿ ಬೇಕನ್ನಿಸೋದಿಲ್ಲ, ಅಷ್ಟು ಮುದಗೊಳ್ಳುತ್ತದೆ. ಇದು ಜಗತ್ತು ಸಂಪತ್ತು ಭರಿತ. ಇರೋ ತಕ ಎದ್ದ ಬಳಿಕ ಮಲಗೋ ತಕ ಮನುಷ್ಯನೇ ನೋಡ್ತಾ ಇರುವುದು ಸೇಂದ್ರಹ. ಇದೆಲ್ಲ ಸುಂದರವಾದದ್ದು, ಅದ್ಭುತವಾದದ್ದು. ಇದನ್ನು ಅನುಭವಿಸ್ತಾ ಇರು ಮನುಷ್ಯನೇ, ಆನಂದ ಪಡ್ತಾ ಇರು. ಇನ್ನೇನದ ಜಗತ್ತಿನಲ್ಲಿ? ಕಿಸೆ ತುಂಬಿದ್ರೇನು, ಖಾಲೆ ಇದ್ರೇನು, ಮುಖದ ಮೇಲೆ ಪ್ರಸನ್ನತಾ ಇರಲಿ. ಏನಿದ್ದರೆ ಏನು, ಎಲ್ಲ ಅದ. ಇದ ಒಂದು ಇಲ್ಲದೆ ಇದ್ರೆ, ಬದುಕೋ ರೀತಿ ಗೊತ್ತಿಲ್ಲದೆ ಇದ್ರೆ, ಜಗತ್ತಿನ ನಿಜವಾದ ಸಂಪತ್ತಿನ ಅರ್ಥವಾಗದೇ ಇದ್ರೆ ಅದೆಂಥ ಜೀವನ. ಈಗಲ್ಲೇನು 2 ಕಣ್ಣುಗಳದಾವ್, ನನಗೆ ಹೆಚ್ಚು ಕಾಣ್ಲಿ ಅಥವಾ ಕಡಿಮೆ ಕಾಣ್ಲಿ, ಈ ಜಗತ್ತು ಕಾಣಿಸ್ತದೆ. ಇದು ಸಂಪತ್ತು, ರೂಪ ಸಂಪತ್ತು. ಇದನ್ನ ಹಣದಿಂದ ತರಲಿಕ್ಕಾಗೋದಿಲ್ಲ. ಶಬ್ದ ಸಂಪತ್ತ ಹಣದಿಂದ ತರಲಿಕ್ಕಾಗೋದಿಲ್ಲ. ಒಂದು ಕ್ಷಣ ನಾಲಿಗೆ ಮೇಲೆ ಹೀಗೆ ಒಂದಿಷ್ಟು ಕಲ್ಲ ಸಕ್ಕರೆ ಇಟ್ರೆ ಏನ್ ಅನುಭವ, ಸ್ಪರ್ಶ, ರಸ. ಇದೆಲ್ಲ ಅದಲ್ಲ, 100 ವರ್ಷ ಇರ್ತದೆ. ನಾವು ಕೃತಜ್ಞರಾಗಿರಬೇಕು ನಿಸರ್ಗಕ್ಕೆ. ಎಷ್ಟು ಉಂಡಷ್ಟು ಸವಿ, ಅದು ಸಂತೋಷ ಕೊಡ್ತದೆ. ನಾಲಿಗೆ ಮೇಲೆ ಬಂಗಾರ ಇಟ್ರೆ ಕೊಡ್ತದೇನು ಹೇಳಿ? ಮೈ ತುಂಬ ಬಂಗಾರ ಹಾಕಿದ್ರೆ ಕೊಡ್ತದೇನು? ಹಾಕಬಾರದಂತಲ್ಲ. ಆದರೆ ಅದು ಅಲ್ಲ. ನಮ್ಮ ಜೀವನವನ್ನು ಶ್ರೀಮಂತ ಮಾಡೋದು ಯಾವುದು ಅಂದರೆ, ನೋಡಿದ ನೋಟ, ಕೇಳಿದ ಶಬ್ದ, ಮುಟ್ಟಿದ ಸ್ಪರ್ಶ, ರುಚಿಸಿದಂಥ ರಸ, ಆ ಬಳಿಕ ಆಸ್ವಾದನ ಮಾಡಿದ ಆಘ್ರಾಣಿಸಿದ ಗಂಧ. ಇವೇ ಪಂಚ ಸಂಪತ್ತುಗಳು. ಇವುಗಳನ್ನ ನಾವು ಧಾರಾಳವಾಗಿ ಪಡಿತೇವೆ. ಇದಕ್ಕಾಗಿ ಪೈಪೋಟಿ ಮಾಡಬೇಕಾಗಿಲ್ಲ, ಎಲ್ಲೋ ನಿರ್ಮಾಣ ಮಾಡಬೇಕಾಗಿಲ್ಲ. ಜಗತ್ತಿನಲ್ಲಿ ಸಂಪತ್ತಾದ ಅದನ್ನ ನೋಡೋದು. ಜೀವನವನ್ನ ಯು ಹ್ಯಾವ್ ಟು ಎನ್ರಿಚ್ ಅವರ್ ಲೈಫ್ ವಿತ್ ಸೆನ್ಸರಿ ಎಕ್ಸ್ಪೀರಿಯನ್ಸಸ್. ಸುಮ್ಮನೆ ನೋಡಬೇಕು, ಕೇಳಬೇಕು, ಮುಟ್ಟಬೇಕು, ಮೋಷಿಸಬೇಕು. ಜೀವನವನ್ನ ಶ್ರೀಮಂತ ಮಾಡಬೇಕು. ವಸ್ತುಗಳು ಎಷ್ಟು ಮಹತ್ವದವೋ ಅಷ್ಟು ಇದೆಲ್ಲ ಮಹತ್ವದವು. ಸೇಂದ್ರ ಜಗತ್ತೆಲ್ಲ ಇದು ಸಂಪತ್ತಿನಿಂದ ಕೂಡಿದ. ಮನುಷ್ಯನೇ, ನೀನು ಈ ಸಂಪತ್ತನ್ನು ಅನುಭವಿಸು. ಈ ಸಂಪತ್ತೇ ದೇವರು. ದೇವರು ರೂಪದಲ್ಲಿ ಬರ್ತಾನೆ, ದೇವರು ಶಬ್ದದಲ್ಲಿ ಬರ್ತಾನೆ, ದೇವರು ಸ್ಪರ್ಶ ರೂಪದಲ್ಲಿ ಬರ್ತಾನೆ. ಸಂತೋಷ ಕೊಡ್ತಾನ ದೇವರು. ಸಹ ಅಕ್ಷರ. ಆ ಬಳಿಕ ಹೇಳ್ದ, ಇದು ಬರ್ತದೆ, ಇದು ಹೋಗ್ತದೆ, ನಡುವೊಂದಿಷ್ಟು ಅನುಭವದ ಕ್ಷಣಗಳು ಬರ್ತಾವ. ಇಷ್ಟ ಆದರೂ ಸಹಿತ ಇವೆಲ್ಲ ಬರ್ತಾವ ಹೋಗ್ತಾವ.
ಆದರೆ ಎಲ್ಲವೂ ಸಂಪೂರ್ಣವಾಗಿ ಹೋಗೋದಿಲ್ಲ. ಒಂದು ಇರ್ತದ, ಅದೇ ಅಕ್ಷರ. ತೆರೆಗಳು 1000, ಆದರೆ ತೆರೆಗಳು ಏಳ್ತಾವ ಇಳಿತಾವ, ಏರ್ತಾವ ಇಳಿತಾವ, ಆದರೆ ಪೂರ್ಣವಾಗಿ ಹೋಗೋದಿಲ್ಲ. ತೆರೆಯೊಳಗಿರುವ ನೀರ ಏರೋದು ಇಲ್ಲ, ಇಳಿಯೋದು ಇಲ್ಲ, ಇರೋದು ಅದು ಅಮೃತ ಅಕ್ಷರ. ತೆರೆಗಳು ಏಳ್ತಾವ ಬೀಳ್ತಾವ, ನೀರು ಮಾತ್ರ ಹಾಗ ಇರ್ತದ. ದೇಹಗಳು ಬರ್ತಾವ ಹೋಗ್ತಾವ, ಅನುಭವಗಳ ಆಗ್ತಾವ ಹೋಗ್ತಾವ, ನಾನು ಅನ್ನೋದು ಹಾಗ ಇರ್ತದ. ಅದೇ ಆತ್ಮ ಅಕ್ಷರ, ಅದು ಅದು ಅಕ್ಷರ. ಎಷ್ಟು ಚಂದದ. ಒಂದು ಸಲ ಒಬ್ಬ ಹುಡುಗ ಇದ್ದ. ಆತನ ಹೆಸರು ಅಷ್ಟಾವಕ್ರ. ಚಲೋ ಇಲ್ಲ ಹೆಸರು. ಅವ್ರ ತಾಯಿ ತಂದೆ ಹಂಗೆ ಹೆಸರಿಟ್ಟಿದ್ರು. ನಾವು ಎಷ್ಟು ಆರ್ಷ ಹೆಸರಿಟ್ಟಿರ್ತೇವೆ, ಅವನಿಗೆ ಹಂಗೆ ಹೆಸರಿಟ್ಟಿದ್ರು ಅಷ್ಟವಕ್ರ. ಸರಳ ಇರಲಿಲ್ಲ, 8 ಕಡೆ ಶರೀರ ಬಾಗಿತ್ತು. ಎಂಥ ಒಬ್ಬ ಹುಡುಗ ಇದ್ದ, ಆದ್ರೆ ತಲೆ ಅದ್ಭುತವಾಗಿತ್ತು. ತಲೆ ಅದ್ಭುತವಾಗಿತ್ತು. ಒಂದು ಸಲ ಒಬ್ಬ ಮಹಾರಾಜ, ಆಗಿನ ಕಾಲದ ಮಹಾರಾಜ, ಆತನನ್ನ ಆಮಂತ್ರಿಸಿ ಆ ಹುಡುಗನನ್ನ. ಯಾಕೆ? ಮಹಾಜ್ಞಾನಿ ಇದ್ದ ಹುಡುಗ. ಇದು ದೇಹದ ರಚನೆ, ದೇಹದ ವಕ್ರ. ಅದಕ್ಕೆ ಅವನ ಆಲೋಚನೆಗಳಿಗೆ ಸಂಬಂಧ ಇರಲಿಲ್ಲ, ಹ್ಯಾಂಗ ಬದುಕಿದ್ದ. ಆತನಿಗೆ ಆಮಂತ್ರಣ ಕೊಟ್ಟ ಮಹಾರಾಜ್. ಎಲ್ಲ ಜನ ಕೂತಾರ ಅರಮನೆಯೊಳಗೆ. ಮಹಾಸಭಾ ಮಂದಿರ, ರಾಜಸಭಾ ಮಂದಿರ. ಆ ದೇಶದ ಆ ಭಾಗದ ಎಲ್ಲಾ ದೊಡ್ಡ ವ್ಯಕ್ತಿಗಳು ಕೂತಾರ. ಪಂಡಿತರು, ಕವಿಗಳು ಎಲ್ಲರೂ ಕೂತಾರ. ಅವಾಗ ಈ ಹುಡುಗ, ಮಹಾರಾಜ ಕೂತಿದ್ದ, ಹುಡುಗ ಬಂದ. ಕಥೆ ಬಹಳ ಮಜಾ ಅದ, ಮತ್ತು ಬಹಳತ್ತಲ್ಲ, 1 ನಿಮಿಷ ಅಷ್ಟೆ. ಒಳಗೆ ಬಂದ ಅವ. 8 ಕಡೆ ವಕ್ರ ನಡೀತಾ ಹೇಗಿದ್ದ, ಹೊಯ್ದಾಡ್ಕೋತ ಬಂದ. ನಡೆಯೋದು ಹಂಗೆ ಅಲ್ಲ, ಇನ್ಯಾಂಗ್ ನಡೀತಾರೆ, 8 ಕಡೆ ಭಾಗದಾಗ. ಅವಾಗ ಈಗ ನಡೀತಾ ಇರುವಾಗ, ಹೊಯ್ದಾಡುವಾಗ ಪ್ರವೇಶ ಮಾಡ್ದ. ಸ್ವಲ್ಪ 4 ಹೆಜ್ಜೆ ಇಟ್ಟಿರ್ಲಿಲ್ಲ, ಕುಸಿದು ಬಿದ್ದ. ಅವಾಗ ಎಲ್ಲರೂ ನಕ್ರು. ಇಡೀ ಸಭೆ ನಕ್ತು ಅಂತ ಬರದಾರ. ಇದ ವ್ಯಾಸ. ಇವನೇ ಎಲ್ಲ ರಿಪೋರ್ಟ್ ಮಾಡೋದು. ಎಂಥ ಧೈರ್ಯ ಸ್ಥೈರ್ಯ ನೋಡಬೇಕು ವ್ಯಾಸಂದು. ಇರಬೇಕು. ಜರ್ನಲಿಸ್ಟ್ ಇರಬೇಕಾದ್ರೆ ಹೆಂಗಿರಬೇಕಂದ್ರೆ ಒಬ್ಬ ವ್ಯಾಸ ಇದ್ದಂಗಿರಬೇಕು. ಏನು ವ್ಯಾಸ, ಯಾವುದು ದೊಡ್ಡವ್ರದು ಸಣ್ಣವ್ರದು ಏನೂ ಮಾಡಲಿಲ್ಲ. ಸಣ್ಣವ್ರನ್ನ ಕೈ ಹಚ್ಚಲಾರದೆ ದೊಡ್ಡವ್ರು ಬಿದ್ದಿದ್ದು ಎದ್ದಿದ್ದು, ಬಿದ್ದಿದ್ದು ಎದ್ದಿದ್ದು ಎಲ್ಲ ಅವ್ರದೇ. ಇಲ್ಲಿ ಸಭೆ ನಕ್ತು. ಅವಾಗ ಮಹಾರಾಜ ನಕ್ಕ. ಒಂಥರ ಎಲ್ಲೇನು ಅಪಹಾಸ್ಯ ಮಾಡ್ದಂಗ. ಈ ಹುಡುಗಿದ್ದಲ್ಲ, ಸಾವಕಾಶ ಎದ್ದ, ನಗಕ್ ಶುರು ಮಾಡಿದ. ರಾಜನಿಗೆ ಆಶ್ಚರ್ಯ ಆಯ್ತು. ನೀ ಬಿದ್ದಿ ಅಂತ ನಾವು ನಕ್ಕೇವಿ, ನೀ ಯಾಕೆ ನಗ್ತೀಯ ಅಂದ್ರು. ಅವ ಅಂದ, ಅದೇ ಬಿದ್ದಿದ್ದ ನೋಡಿ ನಕ್ಕಿ ಅಂದ. ನೀನೇ ಬಿದ್ದಿದೀಯಲ್ಲ ಅಂತ. ನಾನು ಬಿದ್ದೀನಿ ಅಂತ ನೀವು ತಿಳ್ಕೊಂಡಿರಿ, ನಿಮ್ಮ ಹುಚ್ಚುತನಕ್ಕೂ ನಕ್ಕೆ ಅಂದ. ಬಿದ್ದದ್ದನ ಅಲ್ಲ, ಬಿದ್ದದ್ದು ಶರೀರ. ನಾನಂತದೇನಿ. ನಾನು ಬೀಳಾಮಲ್ಲ, ಏಳಾಮಲ್ಲ, ನಾನು ಏನೂ ಅಲ್ಲ. ನಾನು ಅಂಥ ಮದೀನಿ ಅನ್ನೋದು ಗೊತ್ತು ಮಾಡಿಕೊಂಡಿಲ್ಲಲ್ಲ ಈ ಪಂಡಿತರು. ಎಂಥವ್ರ ಮಧ್ಯೆ ನೀ ರಾಜ ಆಗಿದೆಯಲ್ಲ, ಎಂಥ ಹುಚ್ಚಿರಬೇಡ ಅಂತ ನಕ್ಕೆ. ನಾನೇನು, ನೀವು ಹೆಂಗ ಶರೀರವನ್ನ ನೋಡ್ತಿರೋ ನಾನು ಅದೇ ಶರೀರವನ್ನ ನೋಡ್ತಾ ಇದ್ದೇನೆ.
ನೀವು ನೋಡಿದ್ದನ್ನ ನೋಡಿ ನಕ್ರಿ, ನೋಡಬಹುದಾದದ್ದನ್ನ ನೋಡಿ ನಕ್ರಿ, ಅದನ್ನೇ ನಾನು ನೋಡಿ ನಕ್ಕೆ. ನಾನು ಸಾಕ್ಷಿ, ದೇಹವನ್ನ ನೋಡವ ನಾನು, ದೇಹ ನಾನಲ್ಲ. ಐ ಆಮ್ ದ ಸೀಯರ್, ನಾಟ್ ದ ಸೀನ್. ನಾ ನೋಡಾವ ಆತ್ಮವಸ್ತು, ಇದು ಹಾಗೇ ಇರ್ತದೆ. ಇದು ಶರೀರ ಸ್ವಲ್ಪ ಹೆಚ್ಚು ಕಡಿಮೆ ಆಕ್ಕೋತ ಹೋಗ್ತದೆ. ಅಕ್ಷರ, ದೇಹ ಕ್ಷರಣಶೀಲ, ಆತ್ಮ ಅಕ್ಷರ, ಅದು ದೇವರು. ಆತ್ಮವೇ ದೇವರು. ನಾನು ಅಂತೇನು ಸ್ಥಿರವಾಗ್ಯದ ಅದೇ ದೇವರು. ಎಲ್ಲ ಹೋಗ್ತದ. ಅಲ್ಲಿ ಅನ್ನೋದಿಲ್ಲೇನು, ನಾನು ಸಣ್ಣವಿದ್ದಾಗ ಹಿಂಗಿದ್ದೆ ಅಂತಾರ. ಫೋಟೋ ತೋರಿಸಿ, ಆಲ್ಬಮ್ ತೋರಿಸಿ, ನಾ ಹಿಂಗಿದ್ದೆ ಸಣ್ಣವಿದ್ದಾಗ. ಇವನೇ ಆದ್ರ ಅವ ಇಲ್ಲೀಗ, ಇವ ಅದಾನ, ಅವನೇ ಹೇಳ್ತಾನ, ನಾ ಮೊದಲು ಹಂಗಿದ್ದೆ, ಈಗ ಹಿಂಗದೀನಿ. ನಾ ಅದೀನಿ, ಅದು ಇಲ್ಲ. ಸಣ್ಣ ದೇಹ ಈಗಿಲ್ಲ, ಈಗ ಮುಪ್ಪಿನ ದೇಹ. ಆದ್ರೆ ನಾ ಮಾತ್ರ ಅವಾಗೂ ಇದ್ದೆ, ಇವಾಗ ಓದಿನಿ. ಅಂದ್ರೆ ನಾ ಮುಪ್ಪಾಗಿಲ್ಲ, ನಾ ಸಣ್ಣವಾಗಿಲ್ಲ, ನಾ ಇದ್ದಂಗಿರ್ತೇನೆ. ಇದು ಸಣ್ಣದು ದೊಡ್ಡದು ಆಗ್ತದೆ. ಇದನ್ನು ತಿಳಿದು ಬದುಕೋದಕ್ಕೆ ಬ್ರಹ್ಮವಿದ್ಯಾ, ಬ್ರಹ್ಮಜ್ಞಾನ. ಸುಮ್ಮನೆ ತಿಳ್ಕೊಂಡಿರಬೇಕು. ನಾವು ಏನೇನು ಆಗ್ತೇವೆ ಅದೆಲ್ಲ ಶರೀರ. ಆದರೆ ನಮಗೊಂಥರ ಅನಿಸ್ತದೆ, ನಮ್ಮದೊಂದು ಮೂರ್ತಿ ಕೂಡಿಸಬೇಕು ಅನಿಸ್ತದೆ. ಮಜಾ ಅದ ಇದು. ಯಾವುದು ತಾನ ಅಲ್ಲ ಅದನ್ನ ಕೂಡಿಸಬೇಕು ಅಂತ ಅದು ಅವಂದಲ್ಲ. ಯಾವುದು ಕೂಡಿಸೋದು ಹೇಳಿ? ಹುಡುಗಿದ್ದಾಗ ಹೆಂಗದಾನ, ಮುಪ್ಪಾದ ಬಳಿಕ ಹೆಂಗದಾನ, ಇದರಾಗ ಯಾವ ಕ್ಷಣದ್ದು ಕೂಡಿಸೋದು? ಅದು ಈಗಿಲ್ಲ, ಈಗಿರೋದು ಮುಂದಿರೋದಿಲ್ಲ. ಎಲ್ಲವೂ ಹೋಗ್ಯಾವ. ಈಗ ನೆಲದಾಗರೆ ಹೋಗ್ಯಾನ, ಬೆಂಕಿಯಾಗರೆ ಹೋಗ್ಯಾನ. ಈಗ ಮೂರ್ತಿ ಕೂಡಿಸಿದೇವಿ. ಕೂಡಿಸ್ಬಾರ್ದಂತೆಲ್ಲ ಹೇಳೋದು. ಮಜಾ ಹೆಂಗಿರ್ತದೆ ಅಂತ. ನಾವು ಫೋಟೋ ಹಾಕೊಂಡಿರೋದಿಲ್ಲೇನು? ನಮ್ಮ ಫೋಟೋ ಚಂದ ಮಾಡಿ ಹೆಂಗ ಹಾಕೊಂಡಿರ್ತೇವಿ, ನೋಡಿ ಆನಂದ ಪಡ್ತೇವಿ. ಏನು ಯಾವುದನ್ನ ಅಲ್ಲ, ಅದು ಬಹಳ ಮಜಾ ಅದ. ಯಾರಾದ್ರೂ ಅದಕ್ಕೆ ಗೌರವ ತೋರಿಸ್ತಾ ಇದ್ರೆ ನಮಗೇ ತಾಪಾಗಕ್ಕೆ ಶುರುವಾಗ್ತದೆ. ನನಗೆ ಅವ ಗೌರವ ತೋರಿಸ್ಲಿಲ್ಲ, ಮತ್ತ ಅವ ಯಾರೇ ಏನ್ ಮಾಡಿದಾನ? ಏನಿಲ್ಲ, ಕಾಗದ ಅದನ್ನ ಹರಿದ ಹಾಕ್ಯ. ನಾನು ಅದಂತ ತಿಳ್ಕೊಂಡಾನಲ್ಲ, ಅವನ ಅಜ್ಞಾನಕ್ಕೆ ನಾನು ಸಂತೋಷ ಪಡಬೇಕೇ ವಿನಾ ನನಗೆ ಅಪಮಾನ ಮಾಡಿದ ಅಂತ ಎಲ್ಲದ. ಯಾರು ಅಷ್ಟಾವಕ್ರ. ನಾನು ತಿಳ್ಕೊಂಡೆ ನಿಂದು ಸಭಾಗ್ರಹ ಇದು ಪಂಡಿತರಿಂದ ತುಂಬ್ಯದಂತ ತಿಳ್ಕೊಂಡೆ. ಇಲ್ಲಿ ಪಂಡಿತರು ಯಾರೂ ಇಲ್ಲ, ಬರೇ ಶರೀರ ನೋಡುವಂಥ ಜನ ಅದಾರಿಲ್ಲ. ಒಳಗ್ ಒಂದು ವಸ್ತು ಅದ. ಸಾಕ್ಷರ ಪರಮಸ್ವರಾಟ್. ಅದ ಹೆಂಗದ? ಅದು ಸ್ವತಂತ್ರವಾಗಿದೆ. ಪರಮ, ಅದಕ್ಕಿಂತ ಶ್ರೇಷ್ಠ ವಸ್ತು ಯಾವುದದೆ? ಸ್ವರಾಟ್, ಅದು ಸ್ವತಂತ್ರವಾಗಿದೆ. ಅಂಥ ಅದ್ಭುತವಾದಂಥ ಒಂದು ಆತ್ಮವಸ್ತು ಒಳಗದೆ. ಅದು ನಾಶವಾಗೋದಲ್ಲ, ಎಲ್ಲವೂ ಬರ್ತದೆ ಹೋಗ್ತದೆ, ಅದು ನಾಶವಾಗೋದಲ್ಲ. ಅಂಥ ವಸ್ತು ದೇವರು. ಸಹ ಏವ ವಿಷ್ಣು, ಅದು ಎಲ್ಲಾ ಕಡೆ ಅದ. ಸಹ ಪ್ರಾಣ, ಎಲ್ಲಿಯೂ ಅದ, ಪ್ರಾಣವಾಗಿ ಅದ. ಸಹ ಕಾಲಃ ಅಗ್ನಿ ಸಚಂದ್ರವಾಹ. ಏನು ನೋಡ್ತಾ ಇದೆಯೋ ಮನುಷ್ಯನೇ, ಅದರ ಹಿಂದಿರುವ ಶ್ರೇಷ್ಠ ಸತ್ಯ ವಸ್ತುವೇ ಆತ್ಮ. ಸಯೇವ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಸನಾತನಃ. ಜ್ಞಾತ್ವಾ ತಂ ಮೃತ್ಯು ಮತ್ತೇತಿ ನಾಣ್ಯ ಪಂಥ ವಿಮುಕ್ತಯೇ. ಏನ್ ಚಂದ ಮಾತು ಹೇಳ್ತು. ಸಯೇವ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಸನಾತನಃ. ಏನೇನು ಆಗಿ ಹೋಯ್ತೋ ಹಿಂದಕ್ಕೆ, ಏನೇನು ಮುಂದೆ ಆಗಲಿದೆಯೋ ಎಲ್ಲವೂ ದೇವನೇ.
ಎಲ್ಲವೂ ದೇವನ ಒಂದೊಂದು ರೂಪ ಅದು. ಅಂಥ ಅದ್ಭುತವಾದ ವಿಸ್ತಾರ. ಹಿಂದೆ ಲಕ್ಷಾಂತರ ಕೋಟಿ ವರುಷ, ಮುಂದೆ ಕೋಟ್ಯಂತರ ವರುಷ ಏನ ಆಗ್ತಾವ, ಆಗಿ ಹೋಗ್ಯಾವ. ಎಲ್ಲವೂ ವಿಶ್ವದ ಒಂದೊಂದು ರೂಪ, ಸತ್ಯದ ಒಂದೊಂದು ರೂಪ. ನೋಡು ಮನುಷ್ಯನೇ, ಹರವಾಗಿ ನೋಡು, ಜಗತ್ತನ್ನ ನೋಡು, ಬ್ರಹ್ಮದೃಷ್ಟಿಯಿಂದ ನೋಡು. ಜಗತ್ತೆಷ್ಟು ಅದ್ಭುತವಾಗಿ ಕಾಣಿಸ್ತದೆ. ಅಲ್ಲೆಲ್ಲಿ ಮತ, ಪಂಥ, ಸಂಪ್ರದಾಯವು ಇವು ಎಲ್ಲೆ ಎಂಥ ಅದ್ಭುತ ವಿಸ್ತಾರ. ಇಂಥಲ್ಲಿ ಸಣ್ಣವನಾಗಿ ಬದುಕಬೇಡ ಅಶ್ವಲಾಯನ, ನೀನು ಅದ್ಭುತ ಅಂತ ಮಹಾಗುರು ಆ ಶಿಷ್ಯನಿಗೆ ಹೇಳ್ತಾ ಇದ್ದಾನ. ಕಂಡಿಲ್ಲ ಅನ್ನಬೇಡ, ಕಾಣೋದೆಲ್ಲ ಅದೇ. ತಿಳಿದಿಲ್ಲ ಅನ್ನಬೇಡ, ನೀನು ಅವನು ಆತ್ಮ, ನೀನು ಆತ್ಮ. ಅನುಭವಿಸು. ಜನರ ಮಧ್ಯದಲ್ಲಿ ಸಿಕ್ಕ ಹಾಕಿಕೊಂಡ ಬಳಿಕ ಮನುಷ್ಯ ಹೆಂಗಾಗ್ತಾನ? ಸಣ್ಣವ ದೊಡ್ಡವ, ಸಣ್ಣವ ದೊಡ್ಡವ, ಬುದ್ಧಿವಂತ ಬುದ್ಧಿ ಕಡಿಮೆ. ಜಗತ್ತಿನಲ್ಲಿ ಪೈಪೋಟಿ ಅದು. ಯಾಕೆ? ಹಿಂದೆ ನೋಡಿಲ್ಲ ಅಷ್ಟು, ಹಿಂದೆ ನೋಡಿಲ್ಲ. ಒಂದು ನೌಕೆ ಹೊರಟದ, ಬಹಳ ದೊಡ್ಡ ಹಡಗ, ಅದರಾಗ ಸ್ಪರ್ಧಾ ನಡೆದದ, ಓಟದ ಸ್ಪರ್ಧಾ. ಈ ದಂಡೆಯಿಂದ ಆ ದಂಡಿಗೆ. ಆದರೆ ಅದರಾಗ ನಂಬರ್ 1 ಬರ್ತಾರ, 2 ಬರ್ತಾರ, 3 ಬರ್ತಾರ. ಆದ್ರೆ ಒಂದು ಗೊತ್ತಿರಲಿ, ಅವರು ಎಲ್ಲರೂ ಹಡಗದಾಗ ಅದಾರ. ಹಡಗ ಹೊರಟದ, ಮುಂದೋಡಿದರೇನು ಹಿಂದೋಡಿದರೇನು, ಹಡಗನೇ ಹೊರಟದ. ಅದು ಎಲ್ಲರ ಗತಿ ಒಂದೇ. ಹಾಗ ಜಗತ್ತಿನಲ್ಲಿ ಯಾರ ಮುಂದಲ್ಲ, ಯಾರ ಹಿಂದಲ್ಲ, ಸುಮ್ಮನೆ ಒಂದಿಷ್ಟು ಜಾಗದಾಗ ಮುಂದ ಹಿಂದ ಎಲ್ಲರೂ ಅಷ್ಟು ವಿಸ್ತಾರ. ಭೂತಕಾಲದಲ್ಲಿ, ಭವಿಷ್ಯ ಕಾಲದಲ್ಲಿ ಎಲ್ಲ ಕಡೆ ಇರುವ ವಸ್ತು ಒಂದು. ಅಂಥ ಪರಮ ವಸ್ತುವಿನ ಒಂದಿಷ್ಟು ಅಂಶ ನನ್ನೊಳಗ ನಿಮ್ಮೊಳಗ ಎಲ್ಲರಲ್ಲಿ ಅದರ ಭಾನ ಬಂದ್ರೆ ನೀವೇ ಋಷಿಗಳು ಅಷ್ಟೆ. ನಾವೆಲ್ಲರೂ ಋಷಿಗಳೇ. ಸಹಜ ಭಾನ ಬಂದಿರೋದು. ಯಾರೋ ಋಷಿಗಳಂತಲ್ಲ, ಯಾರೋ ಮಹಾತ್ಮರಂತಲ್ಲ. ಪ್ರತಿಯೊಬ್ಬ ಮನುಷ್ಯ ಸ್ವಲ್ಪ ಹೊಸ ದೃಷ್ಟಿಯಿಂದ ನೋಡಿದರೆ ಪ್ರತಿಯೊಬ್ಬ ಮನುಷ್ಯ ಜ್ಞಾನಿ. ನೋಡಬೇಕು. ಶರೀರದ ಕಡೆ ನೋಡಿದಾಗ ಅನ್ನಿಸ್ತದ ನಾವು ಹಂಗದೇವಿ ಹೀಗದೇವಿ ಅಂತ. ಕಣ್ಣು ಮುಚ್ಚಿ ನಮ್ಮಲ್ಲೇ ನಾವು ನೋಡಿದರೆ ಅಥವಾ ವಿಶ್ವದಲ್ಲಿ ಕಣ್ಣಾಡಿಸಿದರೆ ನಾನು ಅನ್ನೋದು ಶುದ್ಧ ಸುಂದರ ವಸ್ತು. ಸತ್ಯಂ ಶಿವಂ ಸುಂದರ. ಕೊನೆಗೆ ಆತ ಹೇಳ್ತಾನೆ, ಜ್ಞಾತ್ವಾ ತಂ ಮೃತ್ಯುಮತ್ತೇತಿ. ನೋಡು ಶಿಷ್ಯನೇ, ಇದನ್ನ ತಿಳಿದಿ ಅಂದ್ರೆ ಮೃತ್ಯುಮತ್ತೇತಿ. ನಿನಗೆ ಮೃತ್ಯು ಇಲ್ಲ, ನಿನಗೆ ಸಾವ ಇಲ್ಲ. ಸಾಯೋದು ಅನ್ನೋದು ಕೇವಲ ರೂಪದ ಬದಲಾವಣೆ ಈ ಜಗತ್ತಿನಲ್ಲಿ. ಒಂದು ತೆರೆ ಸಾಯ್ತದ ಅಂತಲ್ಲ, ತೆರೆ ಬೀಳ್ತದೆ, ಅಡಗ್ತದೆ, ಒಳಗಿರೋದೆಲ್ಲ ಹಂಗ ಇರ್ತದೆ. ಹಾಗ ನಾವು ಸಾಯ್ತೇವೆ ಅಂತಲ್ಲ, ತೆರೆ ಬೀಳ್ತದೆ, ಶರೀರದ ತೆರೆ ಬಿದ್ದು ಹೋಗ್ತದೆ. ಒಳಗೇನು ನೀರು ಇರ್ತದೆ ಆತ್ಮ, ಅದು ಹಾಗ ಇರ್ತದೆ. ಅದೇ ಅಮೃತ. ಜ್ಞಾತ್ವಾ ತಂ ಮೃತ್ಯುಮತ್ತೇತಿ. ಇಂಥ ಮನುಷ್ಯನನ್ನ ಮೃತ್ಯು ಮುಟ್ಟೋದಿಲ್ಲ. ನಾಣ್ಯ ಪಂಥಾ ವಿಮುಕ್ತಯೇ. ಮತ್ತು ತಿಳ್ಕೋ ಶಿಷ್ಯನೇ, ಇದಕ್ಕಿಂತ ಬೇರೆಯಾದ ಮಾರ್ಗ, ಮುಕ್ತಿಯ ಮಾರ್ಗ ಇಲ್ಲ. ಇದಕ್ಕಿಂತ ಭಿನ್ನವಾದ ಮುಕ್ತಿಯ ಮಾರ್ಗ ಇಲ್ಲ. ನೀನು ಆನಂದ ಪಡು. ಈ ಜಗತ್ತಿನಲ್ಲಿ ಏನು ಹೋಗೋದು ಹೋಗ್ತದೆ, ಅಡಗೋದು ಅಡಗ್ತದೆ. ನೀನು ಮಾತ್ರ ಹೋಗವನು ಅಲ್ಲ, ಅಡಗವನು ಅಲ್ಲ. ನೀನು ಇರೋ ಸತ್ಯ, ಅದ ಸತ್ಯ, ಇರುವ ಸತ್ಯವೇ ನೀನು.
ಇಂಥ ಸತ್ಯ ವಸ್ತು ನಾನು ಅಂತ ತಿಳ್ಕೊಂಡು ಈ ಜಗತ್ನಲ್ಲಿ ಆನಂದವಾಗಿ ಬಾಳಿ ಬದುಕೋದಕ್ಕೆ ಜೀವನ ಮುಕ್ತಾವಸ್ಥಾ, ಇದು ಬದುಕಬೇಕು ಮನುಷ್ಯ. ಹೆಂಗ ಬಾಳುವುದದು? ಮೃತ್ಯು ಮತ್ತೇತಿ ಒಂದು ಕೊನೆಗೆ ಹೇಳ್ತಾನೆ, ನಾನೇ ಪಂಥ ವಿಮುಕ್ತಯೇ. ಇದಕ್ಕಿಂತ ಬೇರೆ ಮಾರ್ಗ ಯಾವುದದ ಹೇಳು? ತಿಳುವಳಿಕೆಗಿಂತ ಬೇರೆ ಮಾರ್ಗ ಯಾವುದದ ಹೇಳು? ಶರೀರ ನಾಶವಾಗ್ತದೆ, ಮನಸ್ಸು ಹರಿದಾಡುತ್ತದೆ, ಮರೆಯಾಗ್ತದೆ, ನಾನು ಅಂತನ್ನೋದು ಒಂದು ಉಳಿದು ಹೋಗ್ತದೆ. ಇಷ್ಟು ತಿಳ್ಕೊಳಕ ಏನು ಮಾಡಬೇಕಾಗಿಲ್ಲ. ಸುಮ್ಮನೆ ಅದರ ಭಾನ ಬಂದ್ರೆ ಸಾಕು, ಮನುಷ್ಯ ಮುಕ್ತನೇ. ಹೋಗೋದು ಹೋಗ್ತದೆ, ಎಲ್ಲವೂ ಮರೆಯಾಗ್ತದೆ. ಇರೋ ತಕ ಅನುಭವಿಸ್ತಾ ಇರಬೇಕು. ಮರೆಯಾಗ್ತದಂತ ತಿರಸ್ಕಾರ ಅಲ್ಲ. ಇದು ಹೂವ ಮರೆಯಾದ್ರೆ ಏನಾಯ್ತು? ಎಷ್ಟು ಆನಂದ ಕೊಟ್ಟು ಹೋಗ್ತದೆ ಈ ಜಗತ್ತು. ಅದನ್ನು ನಾವು ನೋಡಬೇಕು, ಸಂತೋಷ ಪಡಬೇಕು. 100 ವರ್ಷ ಇದ ಶರೀರವನ್ನ ಚೆನ್ನಾಗಿ ಬಾಳಿ ಬದುಕಿಸಿ ಅದನ್ನ ಆನಂದ ಪಡಬೇಕು ಮನುಷ್ಯ. ಕಣ್ಣಿರೋತಕ ನೋಡ್ತಾ ಇರಬೇಕು, ಕಿವಿರೋತಕ ಕೇಳ್ತಾ ಇರಬೇಕು, ಕೈ ಇರೋತಕ ಮಾಡ್ತಾ ಇರಬೇಕು, ಬದುಕು ಇರೋತಕ ಅನುಭವಿಸ್ತಾ ಇರಬೇಕು. ಹೋದ ಬಳಿಕ ಶಿವಂ ಶಾಂತಂ ಆನಂದವಾಗಿರಬೇಕು. ಅದು ನಾಶ ಆಗೋದಲ್ಲ. ಎಂಥದೊಂದು ಅನುಭವ ಹೇಳ್ತಾನ ಗುರು. ಇದು ಬ್ರಹ್ಮವಿದ್ಯಾ, ಬ್ರಹ್ಮಜ್ಞಾನ, ಇದನ್ನು ನೀನು ಅರ್ಥ ಮಾಡಿಕೋ ಅಂತ ಶಿಷ್ಯನಿಗೆ ಉಪದೇಶ ಮಾಡಿದ ಮಹಾಗುರು. ನಾಳೆ ಒಂದು ದಿವಸ ಬರ್ತೀರಲ್ಲ? ನಾಳೆ ಬನ್ನಿ. ನಮಸ್ಕಾರ.